ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿದಿ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತು ದಿನ ಬಂದು ಶುಕ್ರವಾರ. ಬೆಳಗ್ಗೆ ಬೇಗ ಎದ್ದು ದೀಪ ಎಲ್ಲ ಇಟ್ಟಾಯಿತು. ಹಾಗೆ ಮಗಳಿಗೆ ಕೂಡ ಶಾಲೆಗೆ ಬಿಟ್ಟು ಬಂದೆ. ಈಗ ಇನ್ನೂ ಅಡುಗೆ ಸ್ಟಾರ್ಟ್ ಆಗಬೇಕು. ಹಾಗೆ ಇವತ್ತು ಸಂಕ್ರಾಂತಿ. ಹಾಗೆ ನಮಗೆ ಸಂಜೆ ಕೂಡ ನಾನು ಶುಕ್ರವಾರ ಆದ್ದರಿಂದ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾಗೆ ಇವತ್ತು ಈಗ ಮಳೆ ಅಲ್ಲ, ಹಾಗೆ ಸಂಜೆ ಎಲ್ಲ ಮಳೆ ಬರ್ತದೆ. ಹಾಗೆ ಅಮ್ಮ ಮಗುವನ್ನೆಲ್ಲ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಹಾಗೆ ನಾನು ಬೆಳಿಗ್ಗೆನೇ ಹೋಗಿ ಬಂದೆ. ಬೆಳಿಗ್ಗೆ ಏನು ಮಳೆ ಇರಲಿಲ್ಲ, ಬಿಸಿಲಿತ್ತು. ಹಾಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸಿ ಹಾಗೆ ಕುಂಕುಮಾರ್ಚನೆ ಹಣ್ಣು ಕಾಯಿ ಎಲ್ಲ ತಂದೆ. ಈಗ ಟೈಮ್ ಬಂದು 11 ಆಗ್ತಾ ಬಂತು. ಹಾಗೆ ದೇವಸ್ಥಾನ, ಕೃಷ್ಣ ದೇವಸ್ಥಾನದಲ್ಲಿ ಪೂಜೆ ಕೂಡ ಇದೆ. ಹಾಗೆ ಸಂಕ್ರಾಂತಿ ಅಲ್ಲ, ಹಾಗಾಗಿ ಅಲ್ಲಿ ಊಟ ಕೂಡ ಇರ್ತದೆ ಇವತ್ತು. ಹಾಗೆ ಅಲ್ಲಿ ಹೋಗುವ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಇವತ್ತು ಮಧ್ಯಾಹ್ನ ಇವರು ಮಧ್ಯಾಹ್ನ ಊಟಕ್ಕೆ ಬರ್ತಾರಲ್ಲ, ಹಾಗೆ ಇವರಿಗೆ ಅಡುಗೆ ಮಾಡಿ ಹೋಗಬೇಕು. ಅವರು ಅಲ್ಲಿಗೆ ಬರೋದಿಲ್ಲ, ಅಂದರೆ ಅವರು ಬರುವಾಗ 3 ಗಂಟೆ ಆಗ್ತದೆ. ಹಾಗೆ ಅಲ್ಲಿ ಬರುವಾಗ ಊಟ ಎಲ್ಲ ಖಾಲಿ ಆಗಿರ್ತದೆ. ಹಾಗೆ ಅವರು ಬರೋದಿಲ್ಲ. ಹಾಗೆ ಇವರಿಗೆ ಅಡುಗೆ ಆಗಬೇಕಿನ್ನು. ಮನೆ ಕೆಲಸ ಎಲ್ಲ ಮುಗಿದಿದೆ, ಅಂದರೆ ಗುಡಿಸಿ ಒರೆಸಿ ಎಲ್ಲ ಆಗಿದೆ. ಇನ್ನು ಅಡುಗೆ ಸ್ಟಾರ್ಟ್ ಮಾಡಬೇಕು. ಹಾಗೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡುವ ಅಂತ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ನೋಡ್ಬೋದು, ಗುಡಿಸಿ ಎಲ್ಲ ಒರೆಸಿ ಎಲ್ಲ ಆಗಿದೆ. ದೇವರಿಗೆ ದೀಪ ಕೂಡ ಇಟ್ಟಾಯಿತು. ಇವರು ಕೂಡ ತಿಂಡಿ ಎಲ್ಲ ತಿಂದು ಹೋಗಿ ಆಯಿತು. ಹಾಗೆ ಅಮ್ಮ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ನಾವು ಮರ ಸೇವು ಅಂತ ತಂದಿದ್ದೀವಿ. ಇದು ಮರ ಸೇವು ಅಂತ ಹೇಳ್ತಾರೆ, ಮರದಲ್ಲಿ ಆಗ್ತದೆ ಇದು. ಹಾಗೆ ಇದು ಮಳೆಗಾಲದಲ್ಲಿ ಫೇಮಸ್. ನಮಗೆ ಇದು ಕಲಲಂಬ ಹೇಗೆ ಫೇಮಸ್, ಹಾಗೆ ಇದು ಕೂಡ ನಮಗೆ ಮಳೆಗಾಲದಲ್ಲಿ ಫೇಮಸ್ ಅಂತ ಹೇಳ್ಬೋದು. ಇದರಿಂದ ಒಂದು ರೆಸಿಪಿ ಮಾಡ್ತಾರೆ, ಪೋಡಿ ಅಂತ ಹೇಳ್ತಾರೆ ಇದಕ್ಕೆ. ಮರ ಸೇವು ಅಂತ ಹೇಳ್ತಾರೆ. ಇದು ಪತ್ರೊಡೆ ಎಲೆ ಅಲ್ಲ, ಆದರೆ ಪತ್ರೊಡೆ ಎಲೆ ಥರನೇ, ಆದರೆ ಇಲ್ಲೆಲ್ಲ ಕಪ್ಪೆಲ್ಲ ಇರ್ತದೆ ಸ್ವಲ್ಪ. ಇದರ ದಂಟದು ನೋಡಿ. ಈಗ ಇದರ ರೆಸಿಪಿ ಹೇಗೆ ಮಾಡೋದಂತ ತೋರಿಸ್ತೀನಿ. ಇದು ಮೊದಲು ಈಗ ಅದರ ದಂಟೆ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಈಗ ಅಮ್ಮ ಈಗ ತೊಳಿತಾ ಇದ್ದಾರೆ. ಸ್ವಲ್ಪ ಸ್ವಲ್ಪ ಸಣ್ಣದು. ಇದು ಪೇಟೆಯಲ್ಲಿ ಸಿಕ್ಕಿದ್ದು ನಮಗೆ 15 ಎಲೆಗೆ 40 ರೂಪಾಯಿ ಅಂತೆ. ಹಾಗೆ ವರ್ಷಕ್ಕೊಮ್ಮೆ ಬರೋದಲ್ಲ, ಹಾಗೆ ಮಾಡುವಂತ ತಂದ್ರಿ. ಇವರು ತಂದದ್ದು. ಈಗ ಇದನ್ನು ವಾಶ್ ಮಾಡಬೇಕು. ಅಮ್ಮ ಈಗ ವಾಶ್ ಮಾಡ್ತಾರೆ. ಹಾಗೆ ಇಲ್ಲಿ ನಾವು ಅದಕ್ಕೆ ಬೇಕಾಗಿರುವ ಇದು ಉದ್ದಿನಬೇಳೆ. ಇದನ್ನು ಉದ್ದಿನಬೇಳೆಯನ್ನು ಫ್ರೈ ಮಾಡಿ, ಎಣ್ಣೆ ಹಾಕದೆ ಫ್ರೈ ಮಾಡಿದ್ದೀವಿ. ಹಾಗೆ ಇಲ್ಲಿ ಸ್ವಲ್ಪ ಬ್ಯಾಡಗಿ ಮೆಣಸು, ಹಾಗೆ ಸ್ವಲ್ಪ ಇಲ್ಲಿ ಹುಳಿ, ಹಾಗೆ ಇಲ್ಲಿ ಸ್ವಲ್ಪ ಇಂಗು, ಹಾಗೆ ಇಲ್ಲಿ ನೆನೆಸಿಟ್ಟಿರುವಂತಹ ಅಕ್ಕಿ 2 ಲೋಟ ನೆನೆಸಿಟ್ಟಿದ್ದೀವಿ. ಇಲ್ಲಿ 1.5 ಲೋಟದಷ್ಟು ಇರ್ಬೋದು ಉದ್ದಿನಬೇಳೆ. ಈಗ ಇದನ್ನು ರುಬ್ಬಬೇಕು. ಈಗ ಅಲ್ಲಿ ಅಮ್ಮ ಎಲೆಯನ್ನು ತೊಳಿತಾ ಇದ್ದಾರೆ. ಆದ ನಂತರ ನಾವೀಗ ಮಿಕ್ಸಿಗೆ ಹಾಕುವ. ರುಬ್ಬೋ ಮೊದಲು ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕಿತ್ತಲ್ಲ, ಹಾಗಾಗಿ ಬೇಳೆ ಸಾರು ಮಾಡಲಿಕ್ಕಿತ್ತು. ಹಾಗೆ ಕುಂಬಳಕಾಯಿಯನ್ನೆಲ್ಲ ಕಟ್ ಮಾಡಿ ತೊಳಿತಾ ಇದ್ದೆ, ಅದನ್ನೇ ಒಮ್ಮೆ ಬೇಯಿಸ್ಲಿಕ್ಕೆ ಇಡುವ ಅಂತ. ಆನಂತರ ಈ ಕಡೆ ಅಮ್ಮ ಕೂಡ ಕಾಯಿ ಎಲ್ಲ ತುರಿತಾ ಇದ್ದರು. ಹಾಗೆ ಇಬ್ಬರು ಮಾತಾಡ್ತಾ ಬೇಗ ಬೇಗ ಕೆಲಸ ಮಾಡ್ತಾ ಇದ್ವಿ. ಹಾಗೆ ಅನ್ನಕ್ಕೆ ಬೇಳೆ ಸಾರೆಲ್ಲ ಮಾಡಲಿಕ್ಕಿತ್ತಲ್ಲ, ಹಾಗಾಗಿ ಮರಸೇವು ರೆಸಿಪಿ ಮಾಡೋ ಮುಂಚೆ ಇದನ್ನೆಲ್ಲ ಒಮ್ಮೆ ಇಟ್ಟರೆ ಗ್ಯಾಸಲ್ಲಿ ಅದೆಲ್ಲ ಬೇಯ್ತಾ ಇರ್ತದೆ. ಆನಂತರ ಇದು ರುಬ್ಬೋ ಕೆಲಸ ಎಲ್ಲ ಮಾಡುವ ಅಂತ ಹೇಳಿ ಬೇಗ ಬೇಗ ಕೆಲಸ ಮಾಡ್ತಾ ಇದ್ವಿ. ಈ ಕಡೆ ಅಮ್ಮ ಅಂದು ಕೂಡ ಕಾಯೆಲ್ಲ ತೊಳೆದಾಯಿತು. ಹಾಗೆ ಎಲ್ಲ ಅಲ್ಲಿ ಸ್ವಲ್ಪ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಆನಂತರ ಈಗ ನೋಡ್ಬೋದು ಕಾಯೆಲ್ಲ ತುರಿದಾಗಿದೆ. ಹಾಗೆ ರೆಸಿಪಿ ಮಾಡಲಿಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈ ಕಡೆ ಕುಂಬಳಕಾಯನ್ನೆಲ್ಲ ಬೇಯಲಿಕ್ಕೆ ಇಟ್ಟಾಯಿತು ಉಪ್ಪು ಹಾಕಿ. ಈ ಕಡೆ ಅಮ್ಮ ಉದ್ದಿನ ಬೇಳೆಯನ್ನು ಒಳ್ಳೆ ಮಾಡಿ ಫ್ರೈ ಮಾಡಿದ್ರು, ಎಣ್ಣೆ ಹಾಕದೆ. ಅದನ್ನೀಗ ಮೊದಲು ಮಿಕ್ಸಿಗೆ ಹಾಕಿ ತುಂಬ ಅಂದರೆ ಪುಡಿ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು ಒಳ್ಳೆ ರೀತಿ ಅದು ಪುಡಿಯಾಗಿದೆ. ಪುಡಿ ಮಾಡಿ ಆದ ನಂತರ ಅದೇ ಮಿಕ್ಸಿಗೆ ನಾವು ಹುರಿದಂತಹ ಮೆಣಸು, ಒಣಮೆಣಸು, ಹಾಗೆ ಸ್ವಲ್ಪ ಹುಳಿ, ಹಾಗೆ ಸ್ವಲ್ಪ ಇಂಗು ಹಾಕಿ ಪುಡಿ ಮಾಡ್ತಾ ಇದ್ದೀವಿ. ಈಗ ನೋಡ್ಬೋದು, ನಾವು ಅದನ್ನು ಪುಡಿ ಮಾಡಲಿಕ್ಕೆ ನೀರು ಹಾಕಬಾರ್ದು, ಮೊದಲು ಹೀಗೇ ಪುಡಿ ಮಾಡಬೇಕು. ಆ ನಂತರ ಅದಕ್ಕೆ ನಾವು ನೆನೆಸಿಟ್ಟಿರುವ ಅಕ್ಕಿಯನ್ನು ಅದಕ್ಕೆ ಹಾಕಬೇಕು. ಹಾಗೆ ಅದನ್ನು ಹಾಕಿ ರುಬ್ಬುವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರುಬ್ಬಿದರೆ ಆಯಿತು. ಹೇಗೋ ನೆನೆಸಿಟ್ಟಿರೋ ನೀರು ಇರ್ತದಲ್ಲ, 2-3 ಸಲ ತೊಳೆದಿರ್ತೀವಿ ನಾವು, ಹಾಗೆ ಅದನ್ನೇ ನೀರು ಸ್ವಲ್ಪ ಸ್ವಲ್ಪ ಹಾಕಿ ರುಬ್ಬಿದರೆ ಆಯಿತು. ಹೀಗೆ ನೈಸಾಗಿ ರುಬ್ಬಿದ್ದೀವಿ. ಇಷ್ಟು ಸಾಕು. ಇನ್ನು ಸ್ವಲ್ಪ ಸೈಡಲ್ಲೆಲ್ಲ ಅಕ್ಕಿ ಇದೆ ಅಲ್ಲ, ಸ್ವಲ್ಪ ನೀರು ಹಾಕಿ ಇನ್ನೊಂದು ಸಲ ರುಬ್ತೀವಿ. ಒಳ್ಳೆ ನೈಸಾಗಿ ರುಬ್ಬಿದ್ದೀವಿ. ಈಗ ಇದನ್ನು
ಮೆರಸೇವು ಅದು ಎಲೆ ಉಂಟಲ್ಲ ಅದ್ರ ಮೇಲೆ ಹಚ್ಚಬೇಕು. ಈಗ ಹಚ್ಚೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಎಲ್ಲ ಈಗ ಮಿಕ್ಸಿಯಿಂದ ಒಂದು ಪಾತ್ರೆಗೆ ತಗೊಳ್ಳಿ. ಉದ್ದಿನ ಬೇಳೆ ಹುಡಿಯನ್ನು ಇದಕ್ಕೆ ಸ್ವಲ್ಪ ಸೇರಿಸ್ಬೇಕು. ಅರ್ಧದಷ್ಟು ಸೇರಿಸಿ ಸಾಕು. ಆನಂತರ ಇದು ಫ್ರೈ ಮಾಡುವಾಗ ಬೇಕಾಗ್ತದೆ. ಹಾಗಾಗಿ ಸ್ವಲ್ಪ ಇದು ಈ ಉದ್ದಿನ ಬೇಳೆ ಹಾಕೋದ್ರಿಂದ ಫ್ರೈ ಮಾಡಿ ಅದಕ್ಕೆ ಪರಿಮಳ ಒಳ್ಳೆ ರೀತಿ ಪರಿಮಳ ಬರ್ತದೆ. ನಿಮಗೆ ಏನಾದರೂ ಗಟ್ಟಿ ಅನಿಸಿದರೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಅದನ್ನು ನೀರು ಮಾಡ್ಬೋದು. ಹಾಗೆ ಇಲ್ಲಿ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಆ ನೀರನ್ನೇ ಇದಕ್ಕೆ ಹಾಕಿದರೆ ಆಯಿತು. ಈಗ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ. ಇನ್ನು ಸ್ವಲ್ಪ ನೀರು ಹಾಕ್ತೀನಿ ನಾನು. ಮತ್ತು ಉಪ್ಪು ಕೂಡ ನೋಡಿ ರುಚಿಗೆ ಎಷ್ಟು ಉಪ್ಪು ಬೇಕಂತ ಹಾಕಿ. ಈಗ ಇದಕ್ಕೆ ಉಪ್ಪು ಹಾಕಲಿಲ್ಲ, ನಾವಿನ್ನೂ ಉಪ್ಪು ಹಾಕಬೇಕು. ನೋಡ್ಬೋದು ಇದಕ್ಕೆ 1 ಚಮಚ ನಾನು ಉಪ್ಪು ಹಾಕ್ತೀನಿ, ಸಾಕು. ಬೇಕಾದ್ರೆ ನಿಮಗೆ ಎಷ್ಟು ಬೇಕಂತ ನೋಡಿ ಹಾಕ್ಬೋದು. ಹಾಗೆ ಇದಕ್ಕೆ ಖಾರ ಏನಾದರೆ ಸಾಕಾಗಲಿಲ್ಲ ಆದರೆ ಸ್ವಲ್ಪ ಮೆಣಸಿನ ಹುಡಿ ಬೇಕಾದರೆ ಹಾಕ್ಕೊಂಡು ಸೇರಿಸ್ಬೋದು. ಈಗ ನಮಗೆ ಖಾರ ಸಾಕು. ಈಗ ನಾವೀಗ ಇದನ್ನು ಎಲೆ ಮೇಲೆ ಹಚ್ಚೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಮಧ್ಯಾಹ್ನಕ್ಕೆ ಕುಂಬಳಕಾಯಿ ಪಲ್ಯ ಅಂದರೆ ಸಾರು ಥರ ಮಾಡುವ, ಸಾಸಿವೆ ಅಂತ ಹೇಳ್ತೀವಲ್ಲ ಅದು ಮಾಡುವ ಅಂತ ಮೊನ್ನೆ ಅರ್ಧ ಮಾಡಿ ಇಟ್ಟಿದ್ವಿ. ಹಾಗೆ ಇನ್ನೂ ಅರ್ಧ ಕುಂಬಳಕಾಯಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಹಾಗೆ ಇವತ್ತು ನಾವು ಹೇಗೋ ಸಂಕ್ರಾಂತಿಗೆ ಅಲ್ಲಿ ಹೋಗ್ತೀವಲ್ಲ, ಹಾಗೆ ಇವರು ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾರೆ. ಹಾಗೆ ಇವರಿಗೆ ಕುಂಬಳಕಾಯಿ ರೆಸಿಪಿ ಅಂದರೆ ತುಂಬ ಇಷ್ಟ, ಪಲ್ಯ ಅಂದರೆ. ಹಾಗಾಗಿ ಕುಂಬಳಕಾಯಿ ಇತ್ತು, ಹಾಗೆ ಅದೇ ಮಾಡುವ ಅಂತ ಇದು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಈ ಕಡೆ ಮಸಾಲಕ್ಕೆ ಕೂಡ ಕಾಯಿ, 2 ಕಾಯಿ ಮೆಣಸು, 1 ಕೆಂಪು ಮೆಣಸು, ಸ್ವಲ್ಪ ಹುಳಿ ಹಾಕಿ ಇಟ್ಟಿದ್ದೀನಿ. ಈಗ ಇದನ್ನು ಮಿಕ್ಸಿಗೆ ಹಾಕಿ ರುಬ್ಬಬೇಕು. ಈಗ ಇದು ನೋಡ್ಬೋದು ಬೆಂದಿದೆ, ಸಾಕು. ಆಮೇಲೆ ಮಸಾಲೆಗೆ ಹಾಕಿ ಬೇಯಿಸುವಾಗ ಬೇಯ್ತದೆ, ಇದು ಬೇಗ ಬೇಯ್ತದಲ್ಲ. ಹಾಗಾಗಿ ಇದನ್ನೀಗ ನಾನು ಬಂದ್ ಮಾಡ್ತೀನಿ. ಈ ಕಡೆ ಈಗ ಮಸಾಲೆಗೆ ಹಾಕಿ ಇದನ್ನು ರುಬ್ಬುವ. ಸ್ವಲ್ಪ ಒಂದು ಸಾಕು. ಇದು ನಿಜವಾಗಿ ಹಾಕಬೇಕಂತ ಏನಿಲ್ಲ. ನಾವು ಹೇಗೆ ಖಾರಕ್ಕೆ ಕಾಯಿ ಮೆಣಸು ಹಾಕ್ತೀವಲ್ಲ, ಹಾಗಾಗಿ ಕೆಲವೊಬ್ಬರಿಗೆ ಕೆಂಪು ಮಸಾಲೆ ಬರಬೇಕಾಗಿ ಕೆಂಪು ಹಾಕ್ತಾರೆ. ನಾವು ಕಾಯಿ ಮೆಣಸು ಸಹ ಹಾಕಿದ್ದೀವಿ. ಇದು ರೆಸಿಪಿ ನಿಮಗೆ ಮೊದಲೇ ತೋರಿಸಿದ್ದೀನಿ ನಾನು, ಹಾಗೇನು ಅಷ್ಟು ಡೀಟೇಲ್ ಆಗಿ ತೋರಿಸ್ತಾ ಇಲ್ಲ. ನನ್ನ ಹಿಂದಿನ ಬ್ಲಾಗಲ್ಲಿ ಈ ರೆಸಿಪಿ ಸಿಗ್ತದೆ ನಿಮಗೆ, ಒಮ್ಮೆ ಟ್ರೈ ಮಾಡಿ ನೋಡಿ ನೀವು. ಹಾಗೆ ಕುಂಬಳಕಾಯಿ ತುಂಬ ಒಳ್ಳೆಯದು ಜೀವಕ್ಕೆ, ಹಾಗಾಗಿ ನಾವು ಇದನ್ನು ಜಾಸ್ತಿ ಮಾಡ್ತಾ ಇರ್ತೀವಿ. ಯಾಕಂದರೆ ಇದರಲ್ಲಿ ನೀರಂಶ ಜಾಸ್ತಿ ಇರ್ತದಲ್ಲ, ಹಾಗಾಗಿ. ಹಾಗೂ ತಂಪು ಕೂಡ. ಈಗ ಇದಕ್ಕೆ ನೀರು ಹಾಕಿ ಮಿಕ್ಸಿಗೆ ಹಾಕುವ. ಈಗ ಇಷ್ಟು ರುಬ್ಕೊಂಡಿದ್ದೀವಿ. ಇದಕ್ಕೆ ನೆನೆಸಿರೋ ಸ್ವಲ್ಪ ಅಕ್ಕಿಯನ್ನು ಹಾಕಬೇಕು, ಯಾಕಂದರೆ ಇದು ಸ್ವಲ್ಪ ದಪ್ಪ ಬರಬೇಕಲ್ಲ, ಹಾಗಾಗಿ. ಇದೊಂದು ಸ್ವಲ್ಪ ರುಬ್ಬುವ. ಆನಂತರ ಸಾಸಿವೆ ಈಗ ಇಷ್ಟು ರುಬ್ಬಿದ್ದೀವಿ. ಇದಕ್ಕೆ ಹಸಿ ಸಾಸಿವೆಯನ್ನು ಹಾಕಬೇಕು, ಹುರಿಬೇಕಂತಿಲ್ಲ. ಇಷ್ಟು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ರುಬ್ಬಿದರೆ ಸಾಕು, ಜಾಸ್ತಿ ರುಬ್ಬೇಡಿ. ನಾವಿವತ್ತು ಸ್ವಲ್ಪ ದಪ್ಪ ಮಾಡುವ ಅಂತ ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೀವಿ. ಇಲ್ಲಿ ಪಾತ್ರೆ ಇಟ್ಟಿದ್ದೀನಿ. ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿ ಇಟ್ಟಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕುವ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಪಟ ಹೇಳುವಾಗ ಕರಿಬೇವು ಸ್ವಲ್ಪ ಹಾಕ್ತೀನಿ. ಇದಕ್ಕೆ ಈಗ ಮಸಾಲೆ ಹಾಕುವ. ಹೀಗೆ ಮಿಕ್ಸ್ ಮಾಡಿ. ಹಾಗೆ ಮಿಕ್ಸಿಗೆ ಸ್ವಲ್ಪ ನೀರು ಹಾಕಿ ಆ ಮಸಾಲೆಯನ್ನು ಇದಕ್ಕೆ ಹಾಕ್ತೀನಿ ಈಗ ಎಲ್ಲ. ಈಗ ನೋಡ್ಬೋದು ಕುಂಬಳಕಾಯಿ ಎಲ್ಲ ಹಾಕಿದ್ದೀನಿ, ಕುದಿ ಬರ್ತಾ ಇದೆ. ಇದು ಜಾಸ್ತಿ ಬೇಯಬೇಕಂತಿಲ್ಲ, ಕುಂಬಳಕಾಯಿ ಹೇಗೆ ಬಂದಿದೆಯಲ್ಲ, ಹಾಗಾಗಿ ಉಪ್ಪೆಲ್ಲ ಹಾಕಿದ್ದೀನಿ. ಈಗ ಇದೆಲ್ಲ ರೆಡಿ ಆಯಿತು. ಹಾಗೆ ಇವತ್ತು ಸ್ವಲ್ಪ ದಪ್ಪನೂ ಮಾಡಿದ್ದೀನಿ. ಇದು ಈಗ ಆಯಿತು. ಹೇಗೆ ಒಗ್ಗರಣೆ ಎಲ್ಲ ಆಗಿದೆಯಲ್ಲ ನೋಡಿ. ಹೀಗೆ ಒಂದೊಂದೇ ಎಲೆ ಇಟ್ಟು, ಒಂದೇ ಎಲೆ ಹೀಗೆ ಇಟ್ಟು ಹೀಗೆ ತೆಳುವಾಗಿ ಮಸಾಲೆ ಹಚ್ಚಬೇಕು. ಜಾಸ್ತಿ ದಪ್ಪ ಹಚ್ಚಬೇಡಿ, ಯಾಕಂದರೆ ಅದ್ರ ಮೇಲೆ ಇನ್ನೊಂದು ಎಲೆ ಇಡ್ಲಿಕ್ಕೆ ಉಂಟು. ಹಾಗಾಗಿ ಸ್ವಲ್ಪ ಸ್ವಲ್ಪ ತೆಳುವಾಗಿ ಹಚ್ಚಿದ್ರೆ ಆಯಿತು. ಎಲ್ಲ ಕಡೆ ಹಚ್ಚಬೇಕು ನೋಡಿ, ಹೀಗೆ ಎಳಿಬೇಕು. ಈಗ ನೋಡಿ ಒಂದು ಎಲೆ ಮಸಾಲೆ ಹಚ್ಚಿ ಆಯಿತು ತೆಳುವಾಗಿ. ಆನಂತರ ಅದರ ಮೇಲೆ ಇನ್ನೊಂದು ಎಲೆ ಇಟ್ಟು ಹಚ್ತಾ ಇದ್ದಾರೆ. ತೆಳುವಾಗಿ ಹಚ್ಚಿ, ಯಾಕಂದರೆ ಈಗ ಮೇಲೆ ಎಲೆ ಇಡ್ತೀವಲ್ಲ, ಹಾಗಾಗಿ ದಪ್ಪ ಆಗ್ತದೆ. ಅದು ಮಸಾಲೆ ಏನೇ ತಿಂದ ಹಾಗೆ ಆಗ್ತದೆ. ಹಾಗಾಗಿ ತೆಳುವಾಗಿ ಹಚ್ಚಿದರೆ ಒಳ್ಳೆಯದಾಗ್ತದೆ.
ಕೆಳಗೆ ಇಟ್ಟಿರೋ ಎಲೆ ಒಳ್ಳೇದಿದ್ರೆ ಆಯಿತು, ಮೇಲೆ ಇಟ್ಟಿರೋ ಎಲೆ ಏನಾದರೂ ಕಟ್ಟಾಗಿದ್ರೆ ಪರವಾಗಿಲ್ಲ, ಮೇಲೆ ಇಡ್ಬೋದು ನೀವು. ಇಲ್ಲಾಂದರೆ ನಿಮಗೆ ಲಾಸ್ಟಿಗೆ ಮಡಚುವಾಗ ಮಸಾಲೆ ಎಲ್ಲ ಹೊರಗೆ ಬರ್ತದೆ. ಈಗ ಇದರಲ್ಲಿ 3 ಎಲೆ ಇಟ್ಟೆ ಆಯ್ತು ನಾವು. ಈಗ ಇನ್ನೊಂದು 4ನೇ ಎಲೆ ಇಡ್ತಾ ಇದ್ದೀವಿ. ಮಸಾಲೆ ಏನಾದರೆ ಗಟ್ಟಿ ಆದರೆ ಸ್ವಲ್ಪ ನೀರು ಹಾಕಿ ತೆಳು ಮಾಡಿ, ಜಾಸ್ತಿ ತೆಳು ಮಾಡಲಿಕ್ಕೆ ಹೋಗಬೇಡಿ. ಮಡಿಸುವಾಗ ಮತ್ತೆ ಮಸಾಲೆ ಎಲ್ಲ ಕೆಳಗೆ ಇಳಿತದೆ. ಹಾಗಾಗಿ ಈಗ ಮಡ್ಚೋದು ಹೇಗೆ ಅಂತ ತೋರಿಸ್ತಾರೆ ನೋಡಿ. ಹೀಗೆ ಒಂದು ಸೈಡ್ ಮಡಚಬೇಕು. ಹೀಗೆ ಮಡಚಿ ಅದಕ್ಕೆ ಕೂಡ ಮಸಾಲೆ ಕೂಡ ತೆಳುವಾಗಿ ಹಚ್ಚಬೇಕು. ನೀವು ಮಾಮೂಲಿ ಪತ್ರೊಡೆ ಹೇಗೆ ಮಾಡ್ತಾರೆ ಹಾಗೆಯೇ ಮಾಡೋದು. ಅದು ಸ್ವಲ್ಪ ಮಸಾಲೆ ಸ್ವಲ್ಪ ಚೇಂಜ್ ಆಗಿರ್ತದೆ, ಎಲೆ ಕೂಡ ಚೇಂಜ್ ಅಲ್ಲ. ಇದು ಇದರಲ್ಲಿ ಪತ್ರೊಡೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಪತ್ರೊಡೆ ಮಾಡಲಿಕ್ಕೆ ಆಗೋದಿಲ್ಲ. ಇದು ಎಂತ ಪೋಡಿ ಮಾಡೋದಕ್ಕೇ ಫೇಮಸ್. ಇದು ಎಲೆ ಅದಕ್ಕೆ ಇರೋದು. ಹಾಗಾಗಿ ನೋಡಿ ಹೀಗೆ ಮಡಚಬೇಕು. ಚಾಪೆ ಮಡಚಿದ ಹಾಗೆ ರೌಂಡಾಗಿ ಮಡಚ್ತಾ ಹೋಗಬೇಕು. ನೋಡಿ ಈಗ ಮಡಚ್ತಾ ಹೋದರೆ ಆಯ್ತು. ನೋಡಿ ಈಗ ರೆಡಿಯಾಗಿದೆ ಒಂದು. ಈಗ ಇದನ್ನೊಂದು ಪ್ಲೇಟಲ್ಲಿ ಇಡುವ. ನೋಡಿ ಈಗ ಒಂದು ಇದು ರೆಡಿಯಾಗಿದೆ. ಈಗ ಇದನ್ನು ಕಟ್ ಮಾಡಲಿಕ್ಕೆ ಕೂಡ ಉಂಟು. ಈಗ ಎಲ್ಲ ಮೊದಲು ರೆಡಿ ಮಾಡುವ ಎಲ್ಲ. ಈಗ ಎಲ್ಲ ಎಲೆಯನ್ನು ಮೊದಲು ನಾವು ಹೇಗೆ ರೋಲ್ ಮಾಡಿದ್ವಿ ಹಾಗೆ ಅಮ್ಮ ಎಲ್ಲ ಎಲೆಯನ್ನು ಇಟ್ಟು ಎಲ್ಲಕ್ಕೂ ಮಸಾಲ ಹಚ್ಚಿ ಹಾಗೆ ರೋಲ್ ಮಾಡ್ತಾ ಇಟ್ಟರು. ರೋಲ್ ಮಾಡಿ ಆಯಿತು. 4 ರೋಲ್ ಆಯ್ತಂತ ಹೇಳ್ಬೋದು. ಈಗ ಒಂದೊಂದಾಗಿ ರೋಲನ್ನು ಅಮ್ಮ ರೌಂಡಾಗಿ ಕಟ್ಲೆಟ್ ಮಾಡ್ತೀವಲ್ಲ ಹಾಗೆ ಕಟ್ ಮಾಡ್ತಾ ಇದ್ದಾರೆ. ಕಟ್ ಮಾಡುವಾಗ ಸ್ವಲ್ಪ ಮೆಲ್ಲವಾಗಿ ಕಟ್ ಮಾಡಬೇಕು. ನೀವು ಚೂರಿಯಲ್ಲೆಲ್ಲ ಕಟ್ ಮಾಡುವಾಗ ಸ್ವಲ್ಪ ಬಿಡಿಸ್ಕೊಳ್ಬೋದು. ಹಾಗಾಗಿ ಅಮ್ಮ ಇದರಲ್ಲಿ ಕಟ್ ಮಾಡ್ತಾ ಇದ್ದಾರೆ. ಈಗ ನೋಡ್ಬೋದು ಸಣ್ಣದಾಗಿ ಕಟ್ ಮಾಡಿ ಹಾಗೆ ಮಸಾಲೆ ಎಲ್ಲ ಹೊರಗೆ ಬಂದರೆ ಅದರ ಮೇಲೇ ಸ್ವಲ್ಪ ಹಚ್ಚಿ ಪತ್ರೊಡೆ ಹೇಗೆ ಮಾಡ್ತೀವಿ ಹಾಗೆ ಮಾಡೋದಿದು. ಆದರೆ ಸ್ವಲ್ಪ ಮಸಾಲೆ ಮತ್ತು ಎಲೆ ಬೇರೆ ಅಂತ ಹೇಳ್ಬೋದು. ಆದರೆ ನೋಡಲಿಕ್ಕೆ ನಿಮಗೆ ಪತ್ರೊಡೆ ಎಲೆ ಥರನೇ ಕಾಣ್ತದೆ. ಇದನ್ನೀಗ ಕೆಲವೊಬ್ಬರು ನಾವೀಗ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಉಂಟು. ಆದರೆ ಕೆಲವರು ಇದು ಬಿಡಿಸ್ಕೊಳ್ತದಂತ ಈ ನಾವು ಮಾಡಿರುವಂತಹ ಕಟ್ಲೆಟ್ ಥರ ಇದೆಯಲ್ಲ ಅದಕ್ಕೆ ಹಗ್ಗದಲ್ಲಿ ಸಣ್ಣ ನೂಲು ಇರ್ತದಲ್ಲ ಅದರಲ್ಲಿ ಕಟ್ತಾರೆ. ಹೂ ಕಟ್ತೀವಲ್ಲ ನಾವು ಬಾಳೆ ನೂಲಲ್ಲಿ, ಹಾಗೆ ಅದರಲ್ಲಿ ಕಟ್ತಾರೆ. ಇಲ್ಲಾಂದರೆ ನಾವು ಟೂತ್ ಪಿಕ್ ಉಂಟಲ್ಲ ಕಡ್ಡಿಯನ್ನು ಹಾಕಿ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ತರ್ತಾರೆ. ಯಾಕಂದರೆ ಅದು ಬಿಡಿಸ್ಕೊಳ್ಬಾರ್ದಲ್ಲ ಅಂತ ಅದಕ್ಕೆ. ಆದರೆ ನಾನು ಯಾವುದೇ ರೀತಿ ಹಗ್ಗ ಅಥವಾ ಟೂತ್ ಪಿಕ್ಕನ್ನು ಕೋಲನ್ನೆಲ್ಲ ಹಾಕ್ತಾ ಇಲ್ಲ. ಇದನ್ನು ನಾವು ಮಾಡಲಿಕ್ಕೆ ತುಂಬ ಹೊತ್ತು ಉಂಟು. ಇವರು ಊಟಕ್ಕೆ ಬರುವಾಗ 3 ಗಂಟೆ ಆಗ್ತದೆ. ಹಾಗಾಗಿ ಇದನ್ನು ನಾನು ಡೈರೆಕ್ಟಾಗಿ ಸ್ವಲ್ಪ ಫ್ರಿಜ್ಜಲ್ಲಿ ಇಡ್ತೀನಿ. ಇದು ಸ್ವಲ್ಪ ಗಟ್ಟಿ ಆಗ್ತದೆ, ಆಮೇಲೆ ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಆಗ್ತದೆ. ಈಗ ನೋಡ್ಬೋದು ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಸ್ವಲ್ಪ ಗಟ್ಟಿ ಆಗ್ತದೆ. ಆನಂತರ ನಾವು ಇದನ್ನು ರವೆ ಫ್ರೈ ಅಥವಾ ಉದ್ದಿನ ಪುಡಿ ಹಾಗೂ ಅಕ್ಕಿ ರವೆ ಹಾಕ್ಕೊಂಡು ಫ್ರೈ ಮಾಡ್ಬೋದು. ಹಾಗಾಗಿ ಇದನ್ನು ಮತ್ತು ಉಳಿದಂತಹ ಮಸಾಲೆ ಅದರ ಮೇಲೆ ಹಚ್ಚಿ ಒಳ್ಳೆ ರೀತಿ ಹಿಡ್ಕೊಳ್ತದೆ. ಕೆಲವೊಬ್ಬರು ಇದನ್ನು ಮೊದಲು ಹಬೆಯಲ್ಲಿ ಬೇಯಿಸಿ ಆನಂತರ ಡೀಪ್ ಫ್ರೈ ಮಾಡ್ತಾರೆ. ಅದು ಎರಡೆರಡು ಕೆಲಸ. ಹಾಗೆ ನಾವು ಮಾಡಲಿಲ್ಲ. ಆನಂತರ ನಾವು ದೇವಸ್ಥಾನಕ್ಕೆ ಹೊರಡಲಿಕ್ಕೆ ಇತ್ತು. ಹಾಗೆ ಬೇಗನೆ ಸ್ನಾನ ಎಲ್ಲ ಮಾಡಿ, ನಂದು ಹೇಗೂ ಶುಕ್ರವಾರ ಅಂತ ಹೇಳಿ ನಾನು ಬೇಗ ಸ್ನಾನ ಮಾಡಿದ್ದೆ. ಆನಂತರ ಅಮ್ಮ ಸ್ವಲ್ಪ ಲೇಟ್ ಆಯಿತು, ಅಂದರೆ ನಾವು ಇದೆಲ್ಲ ಮಾಡುವಾಗ ಸ್ವಲ್ಪ ಲೇಟ್ ಆಗಿತ್ತು. ಹಾಗೆ ಬೇಗ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಟ್ವಿ. ಈಗ ನೋಡ್ಬೋದು ದೇವಸ್ಥಾನ ಪೂಜೆ ಎಲ್ಲ ಮುಗಿಸಿ ಮಂಗಳಾರತಿ ಎಲ್ಲ ಆಗಿ ಪ್ರಸಾದ ಎಲ್ಲ ತೊಗೊಂಡು ಈಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಚಟ್ನಿ ಹಾಗೆ ಪಲ್ಯ ಹಾಗೆ ಅನ್ನ ಸಾರು, ಆನಂತರ ಪಾಯಸ, ಸಾಂಬಾರು ಇತ್ತು. ಹಾಗೆ ಕಾಯಿ ಹೋಳಿಗೆ ಕೂಡ ಕೊಟ್ಟಿದ್ದರು. ಅದಾದ ನಂತರ ನಾವು ಸ್ವಲ್ಪ ಹೊತ್ತು ಊಟ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಊಟ ಆದ ತಕ್ಷಣ ಹೋಗಬಾರ್ದಂತ ಹೇಳ್ತಾರೆ. ಹಾಗೆ ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು, ತುಂಬ ಸೆಕೆ ಅಂದರೆ ತುಂಬ ಸೆಕೆ. ಇಷ್ಟು ದಿವಸದ ಮಳೆ ಬಂದರೂ ಕೂಡ ಆ ದಿವಸ ತುಂಬ ಸೆಕೆ ಅಂದರೆ ತುಂಬ ಸೆಕೆ ಇತ್ತು. ಹಾಗೆ ಎಲ್ಲರೂ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಆನಂತರ ಮನೆಗೆ ಹೊರಟ್ವಿ. ನೋಡ್ಬೋದು ಎಷ್ಟು ಬಿಸಿಲು ಉಂಟಂತ.
ಬಿಸಿಲು ಕಣ್ಣಿಗೆಲ್ಲ ಹೊಡಿತಾ ಇತ್ತು. ಹಾಗೆ ಅವರೆಲ್ಲ ಛತ್ರಿ ತಂದಿದ್ರು. ಹಾಗೆ ಹೀಗೆ ಅಂತ ಮಾತಾಡ್ತಾ ಮನೆಗೆ ಬಂದ್ವಿ. ಈಗ ನೋಡ್ಬೋದು ಫ್ರಿಜ್ಜಿಂದ ತೆಗೆದಿದ್ದೇನೆ, ಸ್ವಲ್ಪ ಗಟ್ಟಿ ಆಗಿದೆ. ಈ ಕಡೆ ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಇಟ್ಟಿದ್ದೀನಿ, ಸ್ವಲ್ಪ ಜಾಸ್ತಿ ಇಟ್ಟಿದ್ದೀನಿ. ಇದು ಡೀಪ್ ಫ್ರೈ ಕೂಡ ಮಾಡ್ಬೋದು. ಈ ಕಡೆ ನಾನು ರವಾವನ್ನು ಇಟ್ಕೊಂಡಿದ್ದೇನೆ. ದಿನ ಬೇಳೆಯನ್ನು ಫ್ರೈ ಮಾಡಿ ಪುಡಿ ಮಾಡಿಟ್ಟಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕ್ತೀನಿ. ಸ್ವಲ್ಪ ಸಾಕು. ಅದಕ್ಕೆ ಸ್ವಲ್ಪ ಇದಕ್ಕೆ ಉಪ್ಪು ಹಾಕುವ. ಅದಕ್ಕೆ ಉಪ್ಪುಂಟು, ಆದರೆ ಇದಕ್ಕೊಂದು ಸ್ವಲ್ಪ ಹಾಕುವಾಗ ಚಪ್ಪೆ ಆಗ್ತದಲ್ಲ, ಹಾಗಾಗಿ ಈಗ ಇದನ್ನು ಮಿಕ್ಸ್ ಮಾಡುವ. ಉದ್ದಿನ ಬೇಳೆ ಪುಡಿ ಹಾಕಬೇಕಂತಿಲ್ಲ, ಆದರೆ ಅದು ಪರಿಮಳಕ್ಕೆ ಅಂತ ಹಾಕೋದು, ಒಳ್ಳೆಯ ಟೇಸ್ಟ್ ಬರ್ತದೆ. ಹಾಗಾಗಿ ಸ್ವಲ್ಪ ಹಾಕಿದರೆ ಸಾಕು. ಕೆಲವೊಬ್ಬರು ಅಕ್ಕಿ ಹಿಟ್ಟಿಲ್ಲಾದರೆ, ಅಕ್ಕಿ ರವೆ ಇಲ್ಲಾದರೆ ಬಾಂಬೆ ರವದಲ್ಲಿ ಕೂಡ ಫ್ರೈ ಮಾಡ್ಬೋದು. ಈಗ ಇದನ್ನು ಒಂದೊಂದಾಗಿ, ಈ ಕಡೆ ಎಣ್ಣೆ ಕಾಯ್ತಾ ಉಂಟು, ಹೀಗೆ ನೋಡಿ, ಹೀಗೆ ಮಾಡಿ ಎಲ್ಲ ಕಡೆ ರವೆ ಹಾಕಬೇಕು. ಒಳ್ಳೆ ದಪ್ಪ ಮಾಡಿ ಕಟಿಂಗ್ ಮಾಡಿ, ಯಾಕಂದರೆ ಅಲ್ಲಿ ಎಣ್ಣೆಗೆ ಹಾಕುವಾಗ ಸ್ವಲ್ಪ ಹೋಗ್ತದೆ ಆಗ. ಹಾಗಾಗಿ ಹೀಗೆ ಮಾಡಿ ಸೈಡಿಗೆ ಇಡಿ. ಈಗ ಮಳೆಗಾಲ ಅಲ್ಲ, ಹಾಗೆ ಮಳೆಗಾಲಕ್ಕೆಲ್ಲ ಇದೇ ರೆಸಿಪಿಗಳೆಲ್ಲ. ಈಗ ಇದನ್ನು ಫ್ರೈ ಮಾಡಲಿಕ್ಕೆ ಹಾಕ್ತೇನೆ. ಎಣ್ಣೆ ಕಾಯ್ದಿದೆ. ಈಗ ಎಣ್ಣೆ ಕಾದಿದೆ, ಒಂದೊಂದಾಗಿ ಹಾಕಿದ್ರೆ ಆಯಿತು. ಹೀಗೆ ಬಿಡಬೇಕು, ಒಂದೊಂದಾಗಿ ಬಿಟ್ಟರೆ ಆಯಿತು. ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿ ಸಾಕು. ಈಗ ಇದು ಒಂದು ಸೈಡು ಫ್ರೈ ಆಗಿದೆ. ಈಗ ಇದನ್ನು ಇನ್ನೊಂದು ಸೈಡು ಫ್ರೈ ಮಾಡುವ. ಮೆಲ್ಲ ಮಗಚಿ ಹಾಕಿ, ಇಲ್ಲಾದರೆ ಬಿಡಿಸ್ಬೋದು. ನೋಡಿ, ಒಂದು ಸೈಡ್ ಫ್ರೈ ಆಗಿದೆ. ಒಳ್ಳೆ ರೀತಿ ಫ್ರೈ ಆಗಿ ಪರಿಮಳ ಬರ್ತಾ ಉಂಟು. ಇದು ಮಾಡುವಾಗ ಪತ್ರೊಡೆ ಹೇಗೆ ಪರಿಮಳವೋ ಇದರದ್ದು ಒಂದು ಒಳ್ಳೆ ಪರಿಮಳ ಬರ್ತದೆ. ಭಾರಿ ರುಚಿ ಮಾತ್ರ. ಇದು ಈ ಕಡೆ ಮಳೆ ಎಲ್ಲ ಬರ್ತಾ ಇರಬೇಕು, ಸಂಜೆ ಹೊತ್ತಿಗೆ ಊಟಕ್ಕೆಲ್ಲ ಬೇಳೆ ಸಾರೆಲ್ಲ ಮಾಡಿ ಫ್ರೈ ಮಾಡಿ ತಿಂದರೆ ಒಳ್ಳೆದಾಗ್ತದೆ. ಒಳ್ಳೆ ರೀತಿ ಈಗ ಫ್ರೈ ಆಗಿದೆ. ಇದನ್ನು ಈಗ ತೆಗೆಯುವ. ಇದರಲ್ಲಿ ಎಣ್ಣೆ ಕೂಡ ಇರ್ತದೆ ಸ್ವಲ್ಪ, ಹಾಗಾಗಿ ನಾವು ಈಗ ಇದರಲ್ಲಿ ಇಟ್ಟರೆ ಸ್ವಲ್ಪ ಎಣ್ಣೆ ಇಳಿತದಲ್ಲ. ಒಳ್ಳೆ ಫ್ರೈ ಆಗಿದೆ, ರೋಸ್ಟ್ ಆಗಿದೆ. ಅಷ್ಟೊಂದು ಎಣ್ಣೆಯನ್ನು ತಿನ್ನೋದಿಲ್ಲ, ಅಷ್ಟೇ ನೋಡಿ. ಆಗ ಹಾಕಿದಷ್ಟೇ ಎಣ್ಣೆ ಉಂಟು, ಒಳಗೆ ಬೆಂದಿದೆ ಅಂತ ನೋಡಿ. ರೆಡಿಯಾಗಿದೆ, ಎಲ್ಲ ಎಣ್ಣೆ ಎಲ್ಲ ಹೋಗಿದೆ ನೋಡಿ. ಒಳ್ಳೆ ಕ್ರಿಸ್ಪಿಯಾಗಿ ಒಳ್ಳೆ ಬಂದಿದೆ. ಹೀಗೆ ಮುಟ್ಟುವಾಗ ಕ್ರಿಸ್ಪಿಯಾಗಿದೆ. ತಮ್ಮ ತಿನ್ನಲಿಕ್ಕೆ ರೆಡಿಯಾಗಿದ್ದಾರೆ ನೋಡಿ. ಸೌಂಡ್ ಬರ್ತದೆ ನೋಡಿ, ಒಳಗೆಲ್ಲ ಒಳ್ಳೆ ಬೆಂದಿದೆ. ಬಿಸಿ ಇದೆ ಅಮ್ಮ, ತಿಂದು ಟೇಸ್ಟ್ ಮಾಡಿ ಹೇಳಿ. ಬಿಸಿ ಉಂಟು. ಒಳ್ಳೆದಾಗಿದಾ? ಸೂಪರಾ? ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮರಸೇವು ಸಿಗ್ತದೆ ಈಗ. ಪೇಟೆಗೆ ಹೋದರೆ ಶನಿವಾರ ಹೊತ್ತು ಅಲ್ಲಿ ಮಾರ್ತಾ ಇರ್ತಾರೆ. ಮನೆಗೆ ಬಂದು ಒಮ್ಮೆ ಟ್ರೈ ಮಾಡಿ. ಸಂಡೇ ಏನಾದರೂ ಟ್ರೈ ಮಾಡಿದರೆ ಬಿಸಿ ಬಿಸಿ ಸಂಜೆ ಕೂಡ ತಿನ್ಬೋದು, ರಾತ್ರಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಕೂಡ ಆಗ್ತದೆ. ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು, ಅಥವಾ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ನಾನು ತಿಂತೀನಿ. ಬಿಸಿ ಉಂಟು, ಒಳ್ಳೆ ರುಚಿಯಾಗಿದೆ. ಉದ್ದಿನ ಬೇಳೆದು ಪರಿಮಳ ತುಂಬ ಒಳ್ಳೆ ಬರ್ತಾ ಇದೆ. ಹಾಗೆ ಅಕ್ಕಿ ಹಿಟ್ಟು ಅಂದರೆ ಅಕ್ಕಿ ರವದಲ್ಲಿ ಕೊಡ್ತದಲ್ಲ, ಪರಿಮಳ ಒಳ್ಳೆಯದು. ಹಾಗೆ ತುರಿಸ್ತಾನೂ ಇಲ್ಲ, ಹುಳಿ ಹಾಕಿದ್ದೀವಲ್ಲ, ಹಾಗಾಗಿ ಒಳಗೆ ಕೂಡ ಮಸಾಲೆ ಎಲ್ಲ ಒಳ್ಳೆ ಬಂದಿದೆ. ಹಾಗೆ ಹೀಗೆ ಅಂತ ಹೇಳಿ ಇವರು ಮಗಳನ್ನು ಕರ್ಕೊಂಡು ಬಂದರು. ಇವಳಿಗೆ ಸಹ ಹೋಳಿಗೆ ತಂದಿದ್ವಿ ದೇವಸ್ಥಾನದಿಂದ, ಅದು ಕೊಟ್ಟಿದ್ದೀನಿ ತಿನ್ನಲಿಕ್ಕೆ. ಹಾಗೆ ಇವರು ಕೂಡ ಊಟ ಮಾಡ್ತಾ ಇದ್ದಾರೆ. ಅದಾದ ನಂತರ ಸ್ವಲ್ಪ ಹೊತ್ತಲ್ಲಿ ಇವಳಿಗೆ ಮಲಗಿಸಿದೆ. ಹಾಗೆ ನಮಗೆ ಸೊಸೈಟಿಗೆ ಹೋಗಲಿಕ್ಕಿತ್ತು, ಹಾಗಾಗಿ ನಾವು ಸ್ವಲ್ಪ ಹೊತ್ತಾದ ನಂತರ ಸೊಸೈಟಿಗೆ ಕೂಡ ಹೊರಟ್ವಿ. ನಾನು ಪಕ್ಕದ ಮನೆಯವರೆಲ್ಲ ಹೊರಟ್ವಿ. ಹಾಗೆ ಸೊಸೈಟಿಯಲ್ಲೆಲ್ಲ ಅಕ್ಕಿ ಎಲ್ಲ ತಕ್ಕೊಂಡು ಆನಂತರ ಈ ಕಡೆ ರೇಷನ್ ಅಂಗಡಿ ಉಂಟು, ಹಾಗೆ ಏನೋ ಬೇಕಿತ್ತು ಅಂತ ಹೇಳಿ ತೊಗೊಂಡ್ವಿ. ಅದಾದ ನಂತರ ಸೀದಾ ಮನೆಗೆ ಬಂದ್ವಿ.
ಅದಂತ ಸ್ವಲ್ಪ ರೆಸ್ಟ್ ಮಾಡಿ, ಹಾಗೆ ಅತ್ತೆ ಮನೆಗೆ ಮರ ಸೇವಿದು ರೆಸಿಪಿ ತಿಂಡಿ ಮಾಡಿದ್ನಲ್ಲ ಪೋಡಿ, ಅದನ್ನು ಕೊಡ್ಲಿಕ್ಕಂತ ಅತ್ತೆ ಮನೆಗೆ ಬಂದೆ. ಆದರೆ ಅತ್ತೆ ಇರಲಿಲ್ಲ. ಹಾಗೆ ಮಕ್ಕಳೆಲ್ಲ ಇದ್ದರು. ಹಾಗೆ ಮಕ್ಕಳ ಜೊತೆ ಅಮ್ಮ ಎಲ್ಲ ಆಟ ಆಡ್ತಾ ಇದ್ದಾರೆ. ಆದ ನಂತರ ಇಲ್ಲಿ ನಮ್ಮ ಇದು ಬಿಲ್ಲಿ ಹಾಲು ಕೊಡ್ತಾ ಇದೆ ಪಾಪುಗೆ, ಮರಿಗೆ. ಹಾಗೆ ಇದು ಅತ್ತೆ ಮನೆಯಲ್ಲಾದಂತಹ ಜಾಂಬು, ತುಂಬ ಹುಳಿ ಇರ್ತದೆ, ಅದು ಸಿಹಿ ಹುಳಿ. ಹಾಗೆ ನಮ್ಮ ಅತ್ತೆ ಮನೆಯದು ತುಳಸಿ ನೋಡ್ಬೋದು ಎಷ್ಟು ಅಗಲವಾಗಿ ಆಗಿದೆ ಅಂತ. ಹಾಗೆ ನನ್ನ ಮಗಳು ಬೆಕ್ಕು ಜೊತೆ ಆಟ ಆಡ್ತಾ ಇದ್ಲು. ಬೆಕ್ಕು ಮರಿ ಕೂಡ ಇಟ್ಟಿತ್ತು, 2-3 ಸತ್ತೋಯ್ತು, ಹಾಗೆ ಒಂದೇ ಉಳಿದಿದೆ. ಹಾಗೆ ಇವನು ನಮ್ಮ ಮನೆಯ ಕಿಟ್ಟಿ ತುಂಬ ಜೋರಿದ್ದಾನೆ. ಯಾವುದೇ ಕವರೆಲ್ಲ ಸೌಂಡ್ ಕೇಳಿದರೆ ಬೇಗ ಓಡಿ ಬರ್ತಾನೆ ತಿಂಡಿ ತಂದರು ಅಂತ. ಹಾಗೆ ಇವನ ಜೊತೆ ಎಲ್ಲ ಆಟ ಆಡಿ, ಹಾಗೆ ಅತ್ತೆ ಮನೆಯಲ್ಲಿ ಯಾವುದೆಲ್ಲ ಹೂವಾಗಿತ್ತಂತ ನೋಡ್ತಾ ಇದ್ದೆ. ಮಲ್ಲಿಗೆ ಈ ಸರಿ ಆಗಿತ್ತಂತ ಹೇಳ್ತಾ ಇದ್ರು. ನನಗೂ ಕೂಡ ಮನೆಗೆ ಕಳಿಸಿ ಕೊಟ್ಟಿದ್ದರು, ದೇವರಿಗೂ ಕೂಡ ಇಟ್ಟಿದ್ವಿ ನಾವು. ಹಾಗೆ ಇನ್ನು ಸ್ವಲ್ಪ ಮಲ್ಲಿಗೆ ಆಗಿತ್ತು, ಹಾಗೆ ತೆಗಿಲಿಲ್ಲ, ಮಳೆಗಾಲ ಅಲ್ಲ, ಹಾಗೆ ಬೇಗ ಅರಳೋದಿಲ್ಲ ಅಂತ ಮಲ್ಲಿಗೆ ಅದರಲ್ಲೇ ಇತ್ತು. ಹಾಗೆ ಯಾವುದೆಲ್ಲ ಹೂವಾಗಿದೆ ಅಂತ ನೋಡ್ತಾ ಇವನ ಜೊತೆ ಕೂಡ ಆಟ ಆಡ್ತಾ ಇದ್ದೆ. ಹಾಗೆ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿಸ್ತೀನಿ. ಬೆಳಗಿಂದ ಏನೆಲ್ಲ ಆಯ್ತಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್ ಬಾಯ್.